ಎಕ್ಸಿಟ್ ಪೋಲ್ಗಳನ್ನು ನೋಡ್ತಾ ಇದ್ವಿ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ವಿಚಾರದಲ್ಲಿ ಎರಡು ರಾಜ್ಯಗಳ ಚುನಾವಣೆ, ಇನ್ನುಳಿದಂತಹ ಉಪಚುನಾವಣೆಗಳು ನಡೆದಿದೆ. ಸೊ 5 ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ NDA ಮೈತ್ರಿಕೂಟಕ್ಕೆ ಮುನ್ನಡೆ. 5 ಎಕ್ಸಿಟ್ ಪೋಲ್ಗಳಲ್ಲಿ ಮ್ಯಾಟ್ರಿಸ್, ಪಿಮಾರ್ಕ್, ಸುದರ್ಶನ್, CNN ಜೊತೆಗೆ ಚಾಣಕ್ಯ ಎಸ್ ಸರ್ವೆಗಳಲ್ಲೂ ಕೂಡ NDA ಮೈತ್ರಿಕೂಟಕ್ಕೆ ಮುನ್ನಡೆ ಇದೆ. ಮಹಾರಾಷ್ಟ್ರದ ಎಕ್ಸಿಟ್ ಪೋಲ್ಗಳಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ ಮುನ್ನಡೆ ಇದೆ. ಆ ಕಡೆಗೆ ಜಾರ್ಖಂಡ್ನ ಲೆಕ್ಕಾಚಾರ ಏನಾಗಿದೆ, ಜಾರ್ಖಂಡದ್ದು ಕೂಡ ಒಂದು ಬಾರಿ ನೋಡ್ಬಿಡೋಣ ಜಾರ್ಖಂಡದ್ದು ಏನಾಗಿದೆ ಅಂತ ಹೇಳಿ. ಈಗ ಮಹಾರಾಷ್ಟ್ರದಲ್ಲಿ ಮಾತ್ರ 5 ಎಕ್ಸಿಟ್ ಪೋಲ್ಗಳು ಕೂಡ NDAಗೆ ಅಂತ ಹೇಳ್ತಾ ಇದ್ದಾರೆ. ಜಾರ್ಖಂಡ್ನ 2 ಸರ್ವೆಗಳಲ್ಲೂ ಕೂಡ NDA ಮೈತ್ರಿಕೂಟ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಅನ್ನೋದು ಬರ್ತಾ ಇದೆ. ಮ್ಯಾಟ್ರಿಸ್ ಮತ್ತು ಚಾಣಕ್ಯ ಎಸ್ ಮತ್ತು ಟೈಮ್ಸ್ ನೌ ಸರ್ವೆಗಳಲ್ಲಿ NDA ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಜಾರ್ಖಂಡ್ನ 2 ಸರ್ವೆಗಳಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನ ಹೇಳ್ತಾ ಇದ್ದಾರೆ. ಚಾಣಕ್ಯ ಅಲ್ಲಿ ಹೇಳ್ತಾ ಇದೆ 45ರಿಂದ 50 ಬರಬಹುದು ಅಂತ ಹೇಳಿ, JMM 35ರಿಂದ 38 ಅಂತ ಹೇಳಿ, ಅದರ್ಸ್ 3ರಿಂದ 5. ಮ್ಯಾಟ್ರಿಸ್ ಹೇಳ್ತಾ ಇದೆ 42ರಿಂದ 47 NDA ಕೂಟಕ್ಕೆ, JMM 25ರಿಂದ 30, ಅದರ್ಸ್ 1ರಿಂದ 4 ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರುವಂಥದ್ದು 81 ವಿಧಾನಸಭಾ ಕ್ಷೇತ್ರಗಳು. ಚರ್ಚೆಯನ್ನು ಮಾಡೋಣ ಮೇಡಮ್. ತೇಜಸ್ವಿನಿ ಮೇಡಮ್, ಗ್ಯಾರಂಟಿಗಳ ಪ್ರಭಾವ ಕೈ ಹಿಡಿಯುತ್ತಾ ಈ ಬಾರಿ ಮಹಾರಾಷ್ಟ್ರದಲ್ಲಿ? ಕರ್ನಾಟಕದ ವಿಚಾರಗಳು ಪ್ರಸ್ತಾಪವನ್ನು ಮಾಡಿದ್ದು, ಮುಖ್ಯಮಂತ್ರಿಗಳು ಹೋಗಿದ್ರು, ಉಪಮುಖ್ಯಮಂತ್ರಿಗಳು ಹೋಗಿದ್ರು, ಎಲ್ಲ ಪ್ರಸ್ತಾಪಗಳಾಯಿತು. ನೋಡಿ ಕರ್ನಾಟಕದಲ್ಲಿ ನಾವು ಹೆಂಗೆ ಮಾಡಿದ್ದೀವಿ ಅಂತೇಳಿ. ಸೇಮ್ ಅದೇ ರೀತಿಯಾಗಿ ನೀವು ಮಹಾರಾಷ್ಟ್ರದಲ್ಲೂ ಕೂಡ ಹೇಳಿದ್ರು. ಅದ್ರ ಬೆನಿಫಿಟ್ ಇದೆಯಾ? ಒಂದು ಕಾಂಗ್ರೆಸ್ ಅನ್ನೋದು ಒಂದು ಗ್ರ್ಯಾಂಡ್ ಓಲ್ಡ್ ಪಾರ್ಟಿ, ಅದರ ಜೊತೆಗೆ ಪ್ರತಿಯೊಬ್ಬರನ್ನು ಜೊತೆಲಿ ತಗೊಂಡೋಗ್ತಾ ಇದ್ದೀವಿ. ಮತ್ತು ಕಳೆದ 10 ವರ್ಷಗಳಿಂದ ದ್ವೇಷ ರಾಜಕಾರಣವನ್ನು BJP ಯಾವತ್ತೂ ಕೂಡ ಪ್ರಬಲವಾದ ಪ್ರಾದೇಶಿಕ ನಾಯಕತ್ವವನ್ನು ಒಪ್ಪೋದಿಲ್ಲ, ದುರ್ಬಲಗೊಳಿಸ್ತಕ್ಕಂಥದ್ದು ಮತ್ತು ಬೇರೆ ಪಕ್ಷಗಳನ್ನು ಒಡಿತಕ್ಕಂಥದ್ದು ಮತ್ತು ಸೆಂಟ್ರಲೈಸ್ಡ್ ಪಾಲಿಟಿಕ್ಸನ್ನು ಜಾಸ್ತಿ ಮಾಡುತ್ತೆ ಅನ್ನುವಂಥ ಭಾವನೆ. ಯಾಕಂದರೆ ದಕ್ಷಿಣ ಭಾರತ ಅಂತ ತಗೊಳ್ಳಿ ಅಥವಾ ಯಾವುದೇ ಪ್ರಬಲವಾದ ರಾಜ್ಯಗಳಲ್ಲಿ ಅಲ್ಲಿನ ನಾಯಕತ್ವಕ್ಕೆ, ಅಲ್ಲಿನ ಒಂದು ಅಸ್ಮಿತೆಗೆ ಗಮನ ಕೊಡಬೇಕು ಅನ್ನುವ ನಿರೀಕ್ಷೆ ಇರುತ್ತೆ. ಮಹಾರಾಷ್ಟ್ರದಲ್ಲಿ ಆ ಮರಾಠ ಅನ್ನುವ ಪ್ರೈಡ್ ಅದೆಲ್ಲ ತುಂಬ ಕೆಲಸ ಮಾಡುತ್ತೆ. ಹಾಗಾಗಿ ಶರದ್ ಪವಾರ್ ಅವರ ಒಂದು ವರ್ಚಸ್ಸಾಗಲಿ ಅಥವಾ ಉದ್ಧವ್ ಠಾಕ್ರೆ ಅವ್ರ ವಿಚಾರ ಬಂದಾಗಲೂ ಕೂಡ ನಮ್ಮ ಗಂಗಾಧರ್ ಮೂರ್ತಿಜಿ ಹೇಳ್ತಾ ಇದ್ರು, ಕೊಲೀಗ್ಸನ್ನು ಅಂದರೆ ಅಲಯನ್ಸ್ ಪಾರ್ಟ್ನರ್ಸನ್ನು ಚೆನ್ನಾಗಿ ನಡೆಸ್ಕೊಳ್ಳುತ್ತೆ ಅಂತ. ಶಿವಸೇನೆ ತುಂಬ ವರ್ಷಗಳ ಕಾಲ BJP ಜೊತೆನೇ ಇದ್ದಂಥದ್ದು, ಹೇಗೆ ನಡೆಸ್ಕೊಂಡ್ರು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಡಿವೈಡ್ ಆ್ಯಂಡ್ ರೂಲ್, ಬ್ರಿಟಿಷ್ನವ್ರಿಗಿಂತ ಕೆಟ್ಟ ಮಾನಸಿಕತೆ, ಅವರಾದ್ರೂ ಒಂದು ಸ್ವಾರ್ಥ ಇತ್ತು. ಆದರೆ ಇದು BJP ನಮ್ಮ ದೇಶೀಯ ಪಾರ್ಟಿ, ಇದು ಆ ಸ್ಥಿತಿಗೆ ಬರಬೇಕಾದ ಸ್ಥಿತಿ ಯಾಕೆ ಬಂತು ಅಂತ. ಅಮಿತ್ ಶಾ ಅವರ, ಮೋದಿಯವರ ನಾಯಕತ್ವ ಪಾಸಿಟಿವ್ ರಾಜಕಾರಣ ಆಗಿದ್ದಿದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಪೊಲಿಟಿಕಲ್ ಪಾರ್ಟೀಸನ್ನು ಡಿವಿಷನ್ ಮಾಡಿ, ಇವತ್ತು JDS ಅನ್ನ ಡಿವಿಷನ್, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಥವಾ ಒಂದು ಸೆಕೆಂಡ್ ಹೋಲ್ಡ್ ಮಾಡ್ತೀನಿ. ಕರ್ನಾಟಕದ ಉಪಚುನಾವಣೆಯ ಮತದಾನೋತ್ತರ ಸಮೀಕ್ಷೆ ಬರ್ತಾ ಇದೆ. ಕರ್ನಾಟಕ ಉಪಚುನಾವಣೆದ್ದು ಶಿಗ್ಗಾವಿಯಲ್ಲಿ NDA ಮೈತ್ರಿಕೂಟ, ಸಂಡೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆ. ಕರ್ನಾಟಕ ಉಪಚುನಾವಣೆ ಮತದಾನೋತ್ತರ ಸಮೀಕ್ಷೆ. ಸಂಡೂರು ಶಿಗ್ಗಾವಿಗಿಂತಲೂ ಕೂಡ ಜನರಿಗೆ ಆಸಕ್ತಿ ಇರೋದು ಚನ್ನಪಟ್ಟಣದ ಏನ್ ಹೇಳ್ರಿ ಅಂತ ಹೇಳಿ. ಅಲ್ಲಿ ಲೀಡರ್ಸ್ಗಳ ಪ್ರತಿಷ್ಠೆಯ ಕಣಕ್ಕಿದೆ. ಕರ್ನಾಟಕ ಉಪಚುನಾವಣೆ ಮತದಾನೋತ್ತರ ಸಮೀಕ್ಷೆ, ಸಂಡೂರು ಕಾಂಗ್ರೆಸ್ ಕಡೆಗೆ, ಶಿಗ್ಗಾವಿ NDA ಕಡೆಗೆ ಅಂತಿದ್ದಾರೆ. ಚನ್ನಪಟ್ಟಣ ಏನು? ಬಹಳ ಕುತೂಹಲ ಇರುವಂಥದ್ದು ಜನರಿಗೆ. ಹೇಳಿ ಸಾರ್, ನೀವು ಚನ್ನಪಟ್ಟಣ ಏನಾಯ್ತು ಅಂತ ಹೇಳಿ ಫೋನ್ ಮಾಡಿ ಕೇಳ್ತಾರೆ. ಒಳ್ಳೆ ಕಥೆ ಆಯಿತು ಚನ್ನಪಟ್ಟಣದಂತೂ. ಆ ರೀತಿಯಲ್ಲಿ ಈ ಬಾರಿ ಅಖಾಡದಲ್ಲಿದ್ದಾರೆ. ಅದರಲ್ಲೂ ಕೂಡ CP ಯೋಗೇಶ್ವರ್ ಅವರು ಚುನಾವಣೆ ಮುಗಿದ ನಂತರ ಅವ್ರು ಆಡಿರುವಂಥ ಮಾತುಗಳಿದೆಯಲ್ಲ, ಅದು ಇನ್ನೊಂದಿಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಬಿಡ್ತು. ಅಲ್ಲಿಗೆ ಸಂಡೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆ. ಕಾಂಗ್ರೆಸ್ಸಿಗೂ ಆ ವಿಶ್ವಾಸ ಇದ್ದಿದ್ದು, BJPಗೂ ಕೂಡ ಅದೇ ಇದ್ದಿದ್ದು. ನಮಗೆ ಕಷ್ಟ ಅಲ್ಲಿ ಅಂತ ಹೇಳಿ ಸಂಡೂರಿದ್ದು. ಬಟ್ ಅಲ್ಲಿ ಅಭ್ಯರ್ಥಿಗಳ ವಿಚಾರದಲ್ಲಿ ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು ಸಂಡೂರಿನಲ್ಲಿ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ಸಿಗೆ ಆ ಸಮಸ್ಯೆ ಕಾಣಿಸ್ಕೊಳ್ತು. ಕಷ್ಟ ಬಿಡಿ ಶಿಗ್ಗಾವಿಯಲ್ಲಿ ಅಂತ ಹೇಳಿ. ಬಟ್ ಚನ್ನಪಟ್ಟಣದ ಹಂಗಿಲ್ಲ, ನಾನು ಗೆಲ್ತೀನಿ. ಇಬ್ಬರ ನಡುವೆ ಇರುವಂಥ ತೀಸರ ಫೈಟ್ಗಳಿದೆಯಲ್ಲ, ಬಹಳ ಇದೆ. ಸೊ ಪಿಮಾರ್ಕ್ ಸರ್ವೆಯಲ್ಲಿ ಶಿಗ್ಗಾವಿಯಲ್ಲಿ NDA ಮೈತ್ರಿಕೂಟಕ್ಕೆ, ಸಂಡೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಚನ್ನಪಟ್ಟಣದ್ದು ಬರ್ತಾ ಇಲ್ವೇ? ಚನ್ನಪಟ್ಟಣದ್ದೇನು? ಚನ್ನಪಟ್ಟಣ ಕಾಯ್ತಾ ಇದ್ದೀವಿ. ಚನ್ನಪಟ್ಟಣದ್ದು, ಶಿಗ್ಗಾವಿ ಮತ್ತು ಸಂಡೂರಿನ ಬಗ್ಗೆ ಜನ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಆ ಕ್ಷೇತ್ರದವ್ರು ಇರ್ಬೋದು, ನಾನಿಲ್ಲ ಅಂತ ಹೇಳಲ್ಲ, ಆ ಕ್ಷೇತ್ರದವ್ರಿಗೆ ಭಾಳ ಇರುತ್ತೆ. ಬಟ್ ಇಡೀ ರಾಜ್ಯ ನೋಡ್ತಾ ಇರುವಂಥದ್ದು ಇಲ್ಲಿ. ಯಾಕೆ ಅಂತಂದರೆ ಮಾತುಗಳು, ಹರಿತವಾದಂಥ ಮಾತುಗಳು, ನೀನಾ ಅನ್ನುವಂಥ ಜಿದ್ದಾಜಿದ್ದಿ, ಪ್ರತಿಷ್ಠೆಗಳು, ಅಬ್ಬಬ್ಬಬ್ಬಬ್ಬ ಏನೆಲ್ಲ ಮಾತುಗಳು ಬಂತು ಅಲ್ಲಿ, ಯಾವ್ಯಾವ ಹಂತಕ್ಕೆ ಹೋಯಿತು, ಇವೆಲ್ಲವೂ ಕೂಡ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡೋಣ. ಈಗ
ಮೇಡಮ್ ನಾನು ಮಾತನಾಡಿಸ್ತಾ ಇದೆ ಮಹಾರಾಷ್ಟ್ರ ಹೋಗಿಂತ ಮುಂಚೆ ಈಗ ಕರ್ನಾಟಕದ ಕೂಡ ಬರ್ತಾ ಇದೆ. ಸಂಡೂರಿಂದು ಮತ್ತೆ ಶಿಗ್ಗಾವಿದ ಕತೆ ಬಂತು, ಚನ್ನಪಟ್ಟಣದ್ದು ಬಂದಿಲ್ಲ. ಎಕ್ಸೈಟ್ ಇದೆ ನನಗೂ ಕೂಡ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ. ಏನು ಹೇಳ್ತೀರಾ ಈಗ ಸಂಡೂರು ಮತ್ತೆ ಶಿಗ್ಗಾವಿದು? ಇಲ್ಲ, ಸಂಡೂರಿನಲ್ಲಿ ತಾವು ಹೇಳಿದಾಗೆ ತುಕಾರಾಮ್ ಅವರು ಜನಪ್ರಿಯ ನಾಯಕರಾಗಿದ್ದರು, ಶಾಸಕರಾಗಿದ್ದರು. ನಂತರ ಒಂದು ಸಂಸದೀಯ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯ. ಅವ್ರ ಅಭ್ಯರ್ಥಿಗಳು ಸರಿ ಹಾಕಿಲ್ಲ ಅಂತೇಳಿ ನಿಮಗೆ ಬೆನಿಫಿಟ್ ಅಂತ? ಹಾಗೇನಿಲ್ಲ. ರವಿಕುಮಾರ್ ಜಿ ಅವರ ಪಾರ್ಟಿಯಿಂದ ಅವ್ರು ನೋಡೋದು ಗೆಲ್ಲಿಕ್ ಬೇಕಾದವ್ರನ್ನೇ ಹಾಕ್ತಕ್ಕಂಥದ್ದು, ಅದು ಅವರ ಒಂದಿದೆ. ನಾನು ಅದರಲ್ಲಿ ಇಂಟರ್ವ್ಯೂನ್ ಆಗಲ್ಲ. ಬಟ್ BJP ಹಂಗೆಲ್ಲ ಏನು ಬಿಟ್ಕೊಟ್ಬಿಡೋದಿಲ್ಲ. ಬಟ್ ನಾವು ನಿಜವಾಗಿಯೂ ತುಕಾರಾಮ್ ಜನಾನುರಾಗಿ ಆಗಿದ್ದಾರೆ, ಸಿಂಪಲ್ ಮ್ಯಾನ್, ಮತ್ತು ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಟ್ಟಿದ್ದೀವಿ. ಹಾಗಾಗಿ ಖಂಡಿತ ನಮಗೆ 100ಕ್ಕೆ 100 ಹೋಪ್ಸಿದೆ. ಆಮೇಲೆ ಶಿಗ್ಗಾವಿಯಲ್ಲೂ ಕೂಡ ನಾವು ಕೆಲವರು ಅಂದ್ಕೊಂಡಿದ್ದಾರೆ ಹಾಗೆಲ್ಲ ಕೇಕ್ ವಾಕ್ ಏನು ಮಾಡಕ್ಕೆ ಬಿಟ್ಟಿಲ್ಲ ನಾವು. ಅಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಬಟ್ ನಮ್ಮ ಖಂಡಿತ ಜನ ನಮ್ಮ ಪರಿಶ್ರಮಕ್ಕೆ ಬೆಲೆ ಕೊಡ್ತಾರೆ ಅನ್ನುವ ನಿರೀಕ್ಷೆ ನನಗಿದೆ. ಚನ್ನಪಟ್ಟಣದಲ್ಲಂತೂ ನಾವು ಗೆಲ್ತೀವಿ. ಆ ಚರ್ಚೆಯಲ್ಲಿ ನಂತರ ಬಂದಿಲ್ಲ ಚನ್ನಪಟ್ಟಣ ಸ್ವಲ್ಪ ಅಂತೆ. ಎಸ್ ರವಿಕುಮಾರ್ ಸರ್, ಸಂಡೂರಿನ ಕತೆ. ಸಂಡೂರು ಈಗ ಬರೋಂಥ 3 ಚುನಾವಣೆ ಏನು ನಡೆದಿದೆ ಕರ್ನಾಟಕದಲ್ಲಿ, 3ಕ್ಕೆ 3ರಲ್ಲೂ ಕೂಡ ನಾವು ಗೆಲ್ತೇವೆ. ಕಾರಣ ಏನು ಹೇಳ್ತೀನಿ ಅಂತಂದ್ರೆ, ಯಾವ ಪಕ್ಷನೂ ಸೋಲ್ತೀವಿ ಅಂತ ಹೇಳಲ್ಲ ಬಿಡಿ ಸರ್. ದಿನ ವೇಟ್ ಮಾಡಿ, ನಾನು ಏನ್ ಮಾತಾಡಿದ್ದೆ ನೀವು ನೋಡಿ. ಸೊಂಡೂರ್ನಲ್ಲಿ 16 ವರ್ಷದಿಂದ ಅವ್ರ MLA. ಕುಡಿಯೋಕ್ ನೀರಿಲ್ಲ ಜನಕ್ಕೆ. ನಾನು ಹೋಗಿದ್ದೆ ಅಲ್ಲಿಗೆ. ಕುಡಿಯೋಕ್ ನೀರಿಲ್ಲ, ರಸ್ತೆಗಳಿಲ್ಲ, ಅಭಿವೃದ್ಧಿನೇ ಇಲ್ಲ, ಅಭಿವೃದ್ಧಿ ಶೂನ್ಯ. ಹಾಗಾಗಿ ಜನ ಅಲ್ಲಿ ಚೇಂಜ್ ಬಯಸ್ತಾ ಇದ್ರು. ಈಗ ಒಂದು ಉದಾಹರಣೆಗೆ ಸಿದ್ದರಾಮಯ್ಯ ಅವರಲ್ಲಿ ಬಂದಾಗ 2 ದಿನಕ್ಕೆ ಅಂತ ಬಂದವರು 3 ದಿನ ಇದ್ದಾರೆ. 3 ದಿನ ಮುಖ್ಯಮಂತ್ರಿಗಳು ಬೈ ಎಲೆಕ್ಷನ್ ಗ್ರಾಮ ಪಂಚಾಯತ್ಗೆ ಹೋಗಿದ್ದಾರೆ. ಒಳ್ಳೆ ಕತೆ ಆಯ್ತಲ್ಲ. ಈಗ ಕರ್ನಾಟಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದ್ಬಿಟ್ಟು ಪ್ರಚಾರ ಮಾಡಿರಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ 3 ದಿನ ಇದ್ರು ಅಂದ್ರೆ ಏನ್ ಅರ್ಥ ಅಂತಂದ್ರೆ ಇಲ್ಲಿ ಗೆಲ್ಲೋದು ಕಷ್ಟ ಇದೆ ನಮಗೆ ಅನ್ನೋ ಕಾರಣಕ್ಕೋಸ್ಕರ ಅವರು ಮತ್ತೆ 3 ದಿನ ಇದ್ರು. ಅವರು ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊಂಡೂರ್ನಲ್ಲಿ ಗೆಲ್ತೇವೆ. ಈಗಿನ ಪ್ರಕಾರ ನೀವು ಏನು ಪ್ರಿಡಿಕ್ಷನ್ ಬರ್ತಾ ಇದೆ, ಶಿಗ್ಗಾವ್ನಲ್ಲಿ 100ಕ್ಕೆ 100 ಗೆಲ್ತೇವೆ. ಇನ್ನು ಗೊಂಬೆ ಆಡುತ್ತೈತೆ ಚನ್ನಪಟ್ಟಣದಲ್ಲಿ, ಪಕ್ಕಾ 100ಕ್ಕೆ 100 ನಾವು ಹೇಳ್ತೀವಿ. ಕನಿಷ್ಠ ಒಂದು 10,000ದ ಮೇಲೆ 25,000 ಜನ ಗೊಂಬೆ ಆಡಿಸಿದ್ದಾರೆ. ಯಾರನ್ನ ಆಡಿಸಿದ್ದಾರೆ? ಸಿಪಿ ಯೋಗೇಶ್ವರ್ ಅವರೇ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ. ಸಿಪಿ ಯೋಗೇಶ್ವರ್ ಅವರೇ ಪ್ರೆಸ್ ಕಾನ್ಫರೆನ್ಸ್. ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟಾಗಲೂ ಸಹ ಯಾಕೆ ಶಿಗ್ಗಾವಿಯಲ್ಲಿ ಎಕ್ಸಿಟ್ ಪೋಲ್ ಪ್ರಕಾರ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ ನನಗೆ ಇನ್ನು ರಿಸಲ್ಟ್ ಏನು ಬರುತ್ತೆ ಅಂತೇಳಿ, BJP NDAಗೆ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಕೊಡಬೇಕು? ಕಾಂಗ್ರೆಸ್ಸಿನ ನಾಯಕರು ಚುನಾವಣಾ ಸಂದರ್ಭದಲ್ಲಿ ಮಾತಾಡಿದಂಥ ಮಾತುಗಳು, ನಾನು ರವಿಕುಮಾರ್ ಅವರು ಇನ್ನೊಬ್ರು ಹೇಳೋದು ಬೇಡ, ಈ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಆ ಅಭ್ಯರ್ಥಿಗಳಾಗಿದ್ರಲ್ಲ ಅವ್ರು ಹೇಳ್ತಾರೆ, ಪ್ರೆಸ್ ಮೀಟ್ ಮಾಡಿ ಅವರೇ ಹೇಳ್ತಾರೆ ಯಾರ್ಯಾರಿಂದ ಯಾವಾಗ ಯಾಕೆ ಸೋತ್ವಿ ನಾವು ಅನ್ನೋದನ್ನು ಹೇಳ್ತಾರೆ. 3ಕ್ಕೆ ರವಿಕುಮಾರ್ ಅವರು ಹೇಳ್ದಂಗೆ 3ಕ್ಕೆ 3 ಚುನಾವಣೆಯನ್ನು NDA ಅಭ್ಯರ್ಥಿಗಳು ಗೆಲ್ತಾರೆ. ಅದಕ್ಕೆ ನಾನಾ ಕಾರಣಗಳು, ನಾನು ಆ ಕಾರಣಗಳನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕಾಗಲ್ಲ. ಸಂಡೂರು ಯಾಕೆ ಗೆಲ್ತೀವಿ ಅಂತ ಅನ್ನೋದನ್ನು ಕೂಡ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಹೇಳಬಲ್ವಿ ನಾವು. ಯಾಕೆ ಗೆಲ್ತೀರಾ? 2 ತುಕಾರಾಮ್ ಅವ್ರದ್ದು ಹೇಳಿದಂಥ 15 ವರ್ಷದ ಇದು. ಆದರೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ನಾಯಕರು ನಡ್ಕೊಂಡಂಥ ರೀತಿ ಅದನ್ನ ಜನ ನೋಡ್ಬಿಡ್ತಾರಾ? ಖಂಡಿತವಾಗ್ಲು ಒಂದೇ ಒಂದು ವಾಯ್ಸ್ ಅಲ್ಲಿ ಚುನಾವಣೆ ಗ್ಯಾರಂಟಿಗಳಿಗಿಂತಲೂ ಕೂಡ ಮಾತುಗಳ ಬಗ್ಗೆ ಜನ ಗಂಭೀರವಾಗಿ ತಗೊಳ್ತಾರೆ. ಗ್ಯಾರಂಟಿ ಚುನಾವಣೆ ಮುಂಚಿತವಾಗಿನೇ 2,000 ರೂಪಾಯಿ 2 ತಿಂಗಳದ್ದು ಅಕೌಂಟಿಗೆ ಬಿದ್ದಿದೆ. ಒಂದೇ ನಿಮಿಷ ಕೇಳಿ. ಅದಕ್ಕೆ 4 ತಿಂಗಳಿಂದ ಕೊಡದೇ ಇರೋದು 3 ಕಾನ್ಸ್ಟಿಟ್ಯೂನ್ಸಿಗೆ ಮಾತ್ರ 2,000 ಬೀಳುತ್ತೆ. ಜನ ಅದನ್ನ ನೋಡಿ ಓಟ್ ಹಾಕಿರೋ. ಬೆಂಗಳೂರಲ್ಲಿ 1 ಲಕ್ಷ ಜನ ಅವರೇ. ಆ 3 ಕಾನ್ಸ್ಟಿಟ್ಯೂನ್ಸಿಯಿಂದ ಜನ ಹೋಗಿ ಇಲ್ಲಿಂದ ಓಟ್ ಹಾಕೋರು, ಓಟ್ ಹಾಕ್ಸೋರು, ಇನ್ಫ್ಲುಯೆನ್ಸ್ ಮಾಡೋರು. ಅದ್ರ ಜೊತೆಗೆ ಖರ್ಗೆ ಅವರು ಕೂಡಿಸ್ಕೊಂಡು ಇಬ್ಬರಿಗೂ ಹೇಳಿದಂಥ ಪಾಠ ಇದೆಯಲ್ಲ, ಶಿವಕುಮಾರ್ ಅವರು ಮಾತಾಡಿದಂಥ ಪಾಠ ಇದೆಯಲ್ಲ, ಶಿವಕುಮಾರ್ ಅವರು ಯಾಕೆ ಇದಕ್ಕಿದ್ದಂಗೆ ಈ ಚುನಾವಣಾ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಬಂತು? ಯಾಕೆ ಬರುತ್ತೆ? ಕಾಂಗ್ರೆಸ್ ನಾಯಕರು ಹೇಳ್ಬಿಡ್ತೀನಿ ಕೇಳಿ, ಇಂಥ ಚುನಾವಣೆಯಲ್ಲಿ ಈ ಕ್ಯಾಂಡಿಡೇಟ್ ಯಾರು, ಇವನ್ನ ನಾನು ಹೆಂಗೆ ಸೋಲಿಸ್ಬೇಕು, ಈ ಕ್ಯಾಂಡಿಡೇಟ್ ಯಾರ ಕಡೆಯವನು, ಇವನ್ನ ಹೆಂಗೆ ನಾನು ಸೋಲಿಸ್ಬೇಕು, ಈ ತರದ ಯೋಚನೆಗಳು ನಾಳೆ ಮುಖ್ಯಮಂತ್ರಿ ಆಗಬೇಕು ಅಂತ ಇರುವಂತವರು ಆ ರೀತಿಯಾಗಿ ಸೋಲ್ಸಕ್ಕೆ ಆಯ್ತು. ಒಂದೇ ಮುಖ್ಯಮಂತ್ರಿ ಆಗಬೇಕು ಅಂತ ಇರುವಂತವರು ಅವಕಾಶ ಕೊಡ್ತೀನಿ. ಮೇಡಮ್ ಒಂದೇ ಲೈನ್ ನಿಮ್ಗೂ ಹೆಲ್ಪ್ ಆಗುತ್ತೆ. ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಎಷ್ಟು ದಿವಸ ಬಂದು ಕೂತಿದ್ರು ಹೇಳಿ ನನಗೆ? ಸಿದ್ದರಾಮಯ್ಯನವರು ಎಷ್ಟು ದಿವಸ ಬಂದಿದ್ರು ಚನ್ನಪಟ್ಟಣದಲ್ಲಿ ಕೇಳಿ? ಅದಲ್ದಲ್ಲಿ ಸಂಡೂರಲ್ಲಿ ಎಷ್ಟು ದಿವಸ ಕೂತಿದ್ರು ಕೇಳಿ? ಇದೇ ಶಿವಕುಮಾರ್ ಪಾರ್ಟಿ ಅಧ್ಯಕ್ಷರು ಶಿಗ್ಗಾವಲ್ಲಿ ಎಷ್ಟು ದಿವಸ ಕೂತಿದ್ರು ಕೇಳಿ?
ಇದೇ ಚುನಾವಣೆ. ಏನಾಗುತ್ತೆ ಹೇಳಿ ಚನ್ನಪಟ್ಟಣ? ಮೂರು ಗೆಲ್ತೀವಿ. ಮೂರು ಗೆದ್ದ ಮೇಲೆ ಆ 3 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಏನೇನ್ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ನೀವೇ ತೋರಿಸ್ತೀರಿ. ಸ್ಟೇಟ್ಮೆಂಟಿಗೆ ಬರ್ತೀನಿ, ಸ್ಟೇಟ್ಮೆಂಟಿಗೆ ಬರ್ತೀನಿ. ಅದಕ್ಕೆ ಕೌಂಟರ್ ಏನೋ ಕೊಡಬೇಕು ಅಂತಿದ್ದಾರೆ ಮೇಡಮ್. ಶಂಕರ್ ಶಿಡಿ ಸರ್, ಏನ್ ರಾಜ್ಯದ ಉಪಚುನಾವಣೆ ಕತೆ? ಈ 3 ಕ್ಷೇತ್ರಗಳು ತನ್ನದೇ ಆದ ವೈಶಿಷ್ಟ್ಯ. ನನಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದ್ರಲ್ಲಿ ಭಾರಿ ಇಂಟ್ರೆಸ್ಟ್ ಆ್ಯಕ್ಚುಲಿ. ಹೇಗೆ ಗೊತ್ತಾ, ಈ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಸುಮಾರು 25 ಕ್ಷೇತ್ರದಲ್ಲಿ ಸೇಮ್ ಪಾರ್ಟಿಯಿಂದ 4 ಎಲೆಕ್ಷನ್ ಆಗಿದೆ. ಪುನರ್ವಿಂಗಡ ಆದಮೇಲೆ 2008, 13, 18 and 23 ಈ 25 ಕ್ಷೇತ್ರಗಳು ಸುಮಾರಲ್ಲಿ ಗೆದ್ದವರಿಗೆ ಗೆದ್ದಾರೆ. ಆ 2 ಕ್ಷೇತ್ರಗಳು ಇದ್ದೇ ಎರಡು, ಯಾವುದು ಶಿಗ್ಗಾಂವ್ ಮತ್ತು ಸಂಡೂರು. ತುಕಾರಾಮ್ ಕಂಟಿನ್ಯೂಸ್ 4 ಎಲೆಕ್ಷನ್ ಗೆದ್ದಾರೆ, ಬೊಮ್ಮಾಯಿಯರು 4 ಎಲೆಕ್ಷನ್. ಮತ್ತೊಂದು ಚನ್ನಪಟ್ಟಣ ವಿಷಯ ಅಂದರೆ ಹೈಯೆಸ್ಟ್ ಬೈ ಎಲೆಕ್ಷನ್, ಟೋಟಲ್ ನಂಬರ್ ಆಫ್ ಎಲೆಕ್ಷನ್ ಆದದೇ ಚನ್ನಪಟ್ಟಣದಲ್ಲಿ. ಬೇರೆ ಕಾನ್ಸ್ಟಿಟ್ಯೂನ್ಸಸ್ಲಿ 4 ಎಲೆಕ್ಷನ್ ಆದರೆ ಇಲ್ಲಿ 6-7 ಎಲೆಕ್ಷನ್ ಆಯಿತು. ಯಾಕೆ ಒಂದ್ಸಲ ಅಶ್ವಥ್ ಪಕ್ಷಾಂತರ ಮಾಡಿದ್ರು, ನಂತರ ಯೋಗೇಶ್ವರಿಂದ ಆಯಿತು, ಪುನಃ ಈ ಸಲ ಕುಮಾರಸ್ವಾಮಿಯಿಂದ ಆಯಿತು. ಸೊ ಈ ಕ್ಷೇತ್ರ ನನ್ನ ಪ್ರಕಾರ ನಿಮ್ಮ ಪ್ರಿಡಿಕ್ಷನ್ 2 TV ಹೇಳಿದ ಪ್ರಯತ್ನ ಕರೆಕ್ಟ್ ಉಂಟು. ಸೊಂಡೂರಲ್ಲಿ ಕಾಂಗ್ರೆಸ್, ಶಿಗ್ಗಾವಲ್ಲಿ BJP, ಇನ್ನು ಚನ್ನಪಟ್ಟಣದಲ್ಲಿ ಇನ್ನೂ ಎಲ್ರಿಗೂ ಕಷ್ಟ ಉಂಟು ಏನಾದರೂ ರಿಸಲ್ಟ್ ಕೊಡ್ಲಿಕ್ಕಾಗಿ. ಅದಕ್ಕಾಗಿ ಕಾಯ್ತಾ ಇದ್ದಾರೆ ಆ್ಯಕ್ಚುಲಿ. ನೆಕ್ಸ್ಟ್ ಫೈಟ್ ಎನಿಬಡಿ ಕ್ಯಾನ್ ವಿನ್ ವಿತ್ ಎ ಮಾರ್ಜಿನ್ ಆಫ್ 5 to 10,000. ಎನಿಬಡಿ ಕ್ಯಾನ್. ಇದು ಐದರ್ ಕಾಂಗ್ರೆಸ್ ವಿನ್ ಆಗ್ಬೋದು ಅಥವಾ JDS ವಿನ್ ಆಗ್ಬೋದು. ನಾನು ಇಂಪಾರ್ಷಲ್ ಆಗಿ ಹೇಳ್ತೇನೆ, ಪಾರ್ಟಿಯವರ ಯೋಗೇಶ್ವರ್ ಅವರು ಓಪನ್ ಆಗಿ ಬಂದು ಸ್ಪೀಚ್ ಮಾಡಿದ್ರು. ಇಲ್ಲಿ ಕೇಳಿ, ಯೋಗೇಶ್ವರ್ ಏನು ಗೊತ್ತಾ ಕಾರಣ ಉಂಟು. ಯೋಗೇಶ್ವರ್ ಯಾವಾಗ ಕಾಂಗ್ರೆಸ್ ಒಟ್ಟು ಹೋಗಿದಾರ ಆಗ ನನ್ನ ವೋಟ್ ಬ್ಯಾಂಕ್ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಪ್ಲಸ್ ಮುಸ್ಲಿಂ ವೋಟ್ ಲಾಸ್ಟ್ ಎಲೆಕ್ಷನ್ ಕಂಪ್ಲೀಟ್ ಕುಮಾರಸ್ವಾಮಿ ಅದು ಕಂಪ್ಲೀಟ್ ಈ ಕಡೆ ಬರ್ತಾ ಅಂತ ನಂಬಿಕೆಯಲ್ಲಿ ಓವರ್ ಕಾನ್ಫಿಡೆಂಟ್ ಬಂದುಬಿಟ್ರು. ಖಂಡಿತ ಗೆದ್ದೆ ಅಂತು. ಬಟ್ ಆಫ್ಟರ್ ಎಲೆಕ್ಷನ್ ದಿನ ಅವ್ರ ರಿಸಲ್ಟ್ ನೋಡುವಾಗ ಡೌಟ್ ಆಯ್ತು ಅವರಿಗೆ. ಡೌಟ್ ಆದಾಗ ಅವ್ರಿಗೆ ಕನ್ಫ್ಯೂಷನ್ ಆಗ ನಾನು ಸೋಲ್ಬೋದು ಗೆಲ್ಬೋದು ಅಂತ ಹೇಳಿದೆ. ಕಂಪ್ಲೀಟ್ ಸೋಲ್ತೆ ಅಂತ ಹೇಳಿಲ್ಲ, ಬಟ್ ಸ್ವಲ್ಪ ನಿರಾಶಾದಾಯಕವಾಗಿ ಮಾತಾಡಲಿಕ್ಕೆ ಕಾರಣ ಏನು ಗೊತ್ತಾ, ಅವ್ರು ಯಾವ ಲೆವೆಲೆಲ್ಲ ಎಕ್ಸ್ಪೆಕ್ಟ್ ಆಗಿ ಯಾವ ಹುರುಪಲ್ಲಿ ಕಾಂಗ್ರೆಸ್ ಸೇರಿದ್ರು ಅದರಲ್ಲಿ ನಿರಾಶರಾದರು. ಆ ರೀತಿಯಾಗಿ ಸ್ಟೇಟ್ಮೆಂಟ್ ಯಾರು ಗೆಲ್ಬೋದು ಅಂತ ಅವ್ರು ಒಪ್ಕೊಳ್ಳಿಲ್ಲ. ನಾನು ಗೆಲ್ಲೋ ಚಾನ್ಸಸ್ ಉಂಟು ಅಂತ ಹೇಳಿದ್ದಾರೆ. ಲಾಸ್ಟ್ 2 ಎಲೆಕ್ಷನ್ ನೋಡಿದ್ದೇನೆ ಚನ್ನಪಟ್ಟ ಯೋಗೇಶ್ವರು. ಎಲೆಕ್ಷನ್ ಆದ ಕೂಡ ವೆರಿ ನೆಕ್ಸ್ಟ್ ಐ ಲಾಸ್ಟ್ ಎಲೆಕ್ಷನ್ ವಿತ್ ಮಾರ್ಜಿನ್ ಆಫ್ 10,000 ಅಗೇನ್ಸ್ಟ್ ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ಅದೇ ಅನಿತಾ ಕುಮಾರಸ್ವಾಮಿ ನಿಂತಿರುವಾಗ ಅವ್ರು ಹೇಳಿದ್ದಾರೆ ನಾನೇ ಗೆಲ್ತೇನೆ ಅಂತೇಳಿ. ಅವರ ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟೋ ಒಂದು 7-8 ಎಲೆಕ್ಷನ್ ಸ್ಪರ್ಧೆ ಮಾಡಿದವರು, ಗೊತ್ತವ್ರಿಗೆ ಯಾವ ಓಟ್ ಯಾವ ಕಡೆ ಹೋಯ್ತಾ ಅಂತ. ಆಫ್ಟರ್ ಎಲೆಕ್ಷನ್ ನಮ್ಮಲ್ಲಿ ಉಂಟು ಮಂಗಳೂರಲ್ಲಿ. ನೀವು RSS ತಗೊಳ್ಳಿ, ಇಸ್ಲೇಡಿ ನಿಮ್ಮ ಪ್ರಭಾಕರ್ ಭಟ್ ಅಂತ ಇದ್ದಾರೆ RSS ಲೀಡರ್. ಅವರು 8 ಕ್ಷೇತ್ರದ ಕೂಡ ಇಸ್ಲೇಡಿ ಅಂತ ಕರೆಕ್ಟ್ ಹೇಳ್ಬಿಡ್ತಾರೆ. ಆಫ್ಟರ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಬೂತ್ ಲೆವೆಲ್ ಲಿಸ್ಟ್ ಕೊಡ್ತಾರೆ, ತಗೊಂಡ್ ಬರ್ತಾರೆ. ಎಲ್ಲ ಬೂತ್ ಲೆವೆಲ್ ತಗೊಂಡು ಬಂದು ಟೋಟಲ್ ಮಾಡಿ ಹೇಳ್ಬಿಡ್ತಾರೆ. ಅದೇ ರೀತಿ ಯೋಗೇಶ್ವರಿಗೂ ಗೊತ್ತು, ಅವ್ರ ಕನ್ಫ್ಯೂಷನ್ ಇರೋದ್ರಿಂದ ಮಾರ್ಜಿನ್ ಆಫ್ ವಿಕ್ಟರೀಸ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಡೌಟ್ ಅಲ್ಲಿ ಇದ್ದಾರೆ. ಎಸ್ ಮೇಡಮ್, ಅವ್ರು ಹೇಳ್ತಾ ಇರುವಂಥ ವಿಚಾರ, ಮಾತನಾಡಿರುವಂಥ ರೀತಿ, ಅವರು ಯಾರ ಹೆಸರು ಹೇಳ್ತಾರೆ, ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರುವಂಥದ್ದು ಕರಿಯಾ ಅಂತ ಕರೆದ್ರು. ಅದರ ಜೊತೆಗೆ ಎಷ್ಟು ದುಡ್ಡು ಹೇಳಿ, ನಿಮ್ಮ ರೇಟ್ ಎಷ್ಟು ಹೇಳಿ, ಮುಸ್ಲಿಮರೆಲ್ಲ ಸೇರ್ಕೊಂಡ್ಬಿಟ್ಟು ಖರೀದಿ ಮಾಡಿಬಿಡ್ತೀವಿ, ಇದು ಡ್ಯಾಮೇಜ್ ಆಗಲಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಅರುಣ್, ನಾವೆಲ್ಲರೂ ಚರ್ಚೆ ಮಾಡಿದ್ದೀವಿ. ಚನ್ನಪಟ್ಟಣ ಭಾಳ ಮೆಚೂರ್ಡ್ ಒಂದು ಪೊಲಿಟಿಕಲ್ ಏರಿಯಾ. ನಂಬರ್ 2, ಮೋದಿಯವರ ಮ್ಯಾಜಿಕ್ ಇದ್ದಿದ್ರೆ, ಕುಮಾರಸ್ವಾಮಿಯವರ ಮ್ಯಾಜಿಕ್ ಇದ್ದಿದ್ರೆ, ದೊಡ್ಡ ಗೌಡ್ರು ಕೊನೆಯ ದಿನ ಕೂಡ ಬಂದು ಅಲ್ಲಿ ಪರಿಶ್ರಮ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಸೊ ಇವೆಲ್ಲ ಏನು ನಡೆಯಲ್ಲ. ಆಮೇಲೆ ಯೋಜನೆಗಳು ಮಾಡಲಿಲ್ಲ ಅಂತ ರವಿಕುಮಾರ್ ಜಿ ಮೈ ಕ್ವೆಶ್ಚನ್ ಇಸ್ ನಾಟ್ ದಟ್. ನಾನು ಕೇಳ್ತಿರೋದು ಜಮೀರ್ ಅವರ ಸ್ಟೇಟ್ಮೆಂಟ್. ಐ ವಿಲ್ ಕಮ್ ಟು ದಟ್ ಪಾಯಿಂಟ್. 1 minute. DK ಶಿವಕುಮಾರ್ ಅವರು ಎಲ್ಲರಿಗೂ ಹೇಳಿದರು, ತೇಜಸ್ವಿನಿ ನೀವು ಪ್ರಿಪೇರ್ ಆಗಿರಬೇಕು, DK ಸುರೇಶ್ ನೀವು ಪ್ರಿಪೇರ್ ಆಗಿರಬೇಕು, ನಾನು ಪ್ರಿಪೇರ್ ಆಗಿದ್ದೀನಿ. ಅವರು ಯಾವ ಚಾನ್ಸು ತಗೊಂಡಿಲ್ಲ. ಯಾಕಂದರೆ ಇದು ಪ್ರೈಡ್, ಕಾಂಗ್ರೆಸ್ನ ಪ್ರೈಡ್ ಉಳಿಸ್ಕೊಳ್ಬೇಕು. ಯೋಗೇಶ್ವರ್ ಬರುವಂಥ ಸನ್ನಿವೇಶ ಇದೆ ಅಂತಾದಾಗ ನಾವೆಲ್ಲರೂ ಕೂಡ ನಮಗೆ ಪಾರ್ಟಿ ಗೆಲ್ಲಬೇಕು, ಅಷ್ಟೇ ಮುಖ್ಯ. ಎಲ್ಲರೂ ಕೂಡ ಇವತ್ತು DK ಶಿವಕುಮಾರ್ ಅಲ್ಲಿ ಇದ್ದಾರಾ ಬಿಟ್ಟಿದ್ದಾರಾ, ಅವರು ಇಡೀ ರಾಜ್ಯ ಸುತ್ತೋದ್ರ ಜೊತೆಗೆ ಸುರೇಶ್ ಇನ್ನು ಮೊನ್ನೆ ತಾನೇ ಇದೇ ಯೋಗೇಶ್ವರು ಎಷ್ಟು ಪ್ರಾಮಾಣಿಕವಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಸೋದಕ್ಕೆ ಸುರೇಶ್ ವಿರುದ್ಧ ಕೆಲಸ ಮಾಡಿದಂತಹ ಆ ಒಂದು ಕೆಟ್ಟ ಸನ್ನಿವೇಶದಲ್ಲಿ ಕೂಡ DK ಸುರೇಶ್ ಮೊಳೆ ಹೊಡ್ಕೊಂಡು ಅಲ್ಲಿ ಕೂತಿದ್ದಾರೆ. ನಾನು ಅಲ್ಲಿನ ಪ್ರತಿ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟು ಕೆಲಸ ಮಾಡಿದ್ದೀವಿ. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಗೆಲ್ಲಬೇಕು, ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಗೆಲ್ಲಬೇಕು. ನಮ್ಮ ವೋಟ್ ಬ್ಯಾಂಕ್ ಎಲ್ಲೂ ಹೋಗಿಲ್ಲ. ನಮ್ಮ ದೀನದಲಿತ ಬಂಧುಗಳ ನಮ್ಮ ಕಮಿಟ್ಮೆಂಟ್ ಜಮೀರ್ ಅಹಮದ್ ಖಾನ್ ಬಗ್ಗೆ ನೀವು SDPIನ ಪುಸಲಾಯಿಸ್ತಕ್ಕಂಥದ್ದಿರ್ಬೋದು, ಇನ್ನೊಂದಿರ್ಬೋದು. ಅನೇಕ ದಶಕಗಳ ಕಾಲ JDSಗೆ ವೋಟ್ ಕೊಟ್ಟಂತ ಇವತ್ತು ಮೈನಾರಿಟೀಸನ್ನು ಜಮೀರ್ ಬಗ್ಗೆ ಯಾರು ಏನು ಹೇಳ್ಬೋದು, ಆತ ಒಬ್ಬ ಜನಪ್ರಿಯ ಜನನಾಯಕ. ಅವ್ರು ಹೇಳಿದ್ರೆ ಸತ್ಯ ಇದೆ ಅನ್ನೋ ಮಾತನ್ನು ಒಂದೇ ಹೇಳ್ತೀನಿ. ಕುಮಾರಸ್ವಾಮಿ ಅವ್ರ ಜೊತೆ ಚೆನ್ನಾಗಿದ್ದಾಗ ಬಾಲಕೃಷ್ಣ ಇರ್ಬೋದು, ಚಲರಾಯಸ್ವಾಮಿ ಇರ್ಬೋದು, ಜಮೀರ್ ಅವ್ರು ಇರ್ಬೋದು, ಕುಮಾರಸ್ವಾಮಿ ಅವರಿಗೆ ಅಂತರಂಗದಲ್ಲಿದ್ದಂಥವ್ರು. ಅವರು ಪ್ರೀತಿಯಿಂದ ನೋಡಿ ಅದನ್ನ ಹೇಳಿದ್ನಲ್ಲ, ವಿಷದ ರೂಪದಲ್ಲಿ
ಅವರು ನಮ್ಮನ್ನ ಕುಳ ಅಂತಿದ್ರು, ನಾವು ಕರಿಯ ಅಂತಿದ್ವಿ. ಅದನ್ನ ಅವರು ಅಷ್ಟು ಆತ್ಮೀಯವಾದ ಒಂದು ಅದನ್ನ ಇವನ್ ಸಿದ್ದರಾಮಯ್ಯನವರು ಹೇಳಿದ್ರು, ಅವರು ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಹೇಳಿದ್ದಾರೆ ಬಿಡಿ. ಅಥವಾ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಏನು ಅಫೆನ್ಸಿವ್ ಆಗಿ ಏನು ಹೇಳಿಲ್ಲ, ನಾನು ಅದನ್ನೇ ಹೇಳೋದಲ್ಲ. ಇವತ್ತು ನಿಖಿಲ್ ಅವರು ಎರಡು ಚರ್ಚೆ ನಡೆದಿದೆ. ನಿಖಿಲ್ ಅವರು MP ಸೋತಿದ್ರು, ಕುಮಾರಸ್ವಾಮಿ ಅವರು ಕರಿಯ ಅಂತ ಕರೆಯೋದಕ್ಕಿಂತಲೂ ಹೆಚ್ಚಾಗಿ ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀವಿ ಹೇಳಿ ಎಲ್ಲ ಮುಸ್ಲಿಮರು ಸೇರ್ಕೊಂಡು ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಡ್ಯಾಮೇಜ್ ಆಯ್ತು. ನೋಡಿ, ಯಾವ ಮುಸಲ್ಮಾನನಾಗಿ ಹುಟ್ಟುತ್ತೀನಿ ಅಂತ ಒಂದು ಕಾಲದ ಪ್ರೀತಿಯನ್ನ ದೇವೇಗೌಡಜಿ ತೋರಿದ್ರು, ಅದೇ ಮುಸಲ್ಮಾನ ಕಮ್ಯುನಿಟಿಯನ್ನ ಕೈ ಬಿಟ್ರು ಅಂತಕ್ಕಂಥದ್ದು ಇವತ್ತು ಜಮೀರ್ ಅವ್ರಿಗೂ ಎಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ. ಗಂಗಾಧರ ಮೂರ್ತಿ ಅವರೇ, ಕಾಂಗ್ರೆಸ್ ಪಾರ್ಟಿಯ ವಕ್ತಾರರು ಅಲ್ಲ ಅಗ್ರಿ ಅಲ್ಲ, ಅದನ್ನ ಒಪ್ಕೊಳ್ಬೇಕಲ್ಲ. ದೇವೇಗೌಡರು ಹೇಳಿದ್ರು ನಾನು ಇನ್ನೊಂದ್ಸಲ ಮುಸ್ಲಿಮರ ಹುಡ್ತೀನಿ ಅಂತ ಹೇಳಿ. ತಪ್ಪೇನಿದೆ? ಆದ್ರೆ ಈಗ ಆ ವಿಚಾರದಲ್ಲಿ ಯಾಕೆ ಬರುತ್ತೆ? ಏನ್ ಹೇಳಿದ್ವಿ ನಾವು? ಮುಸ್ಲಿಮರು ನಮ್ಗೆ ಓಟೇ ಬೇಡ, ನಾನು ಬರೋದಿಲ್ಲ, ನಿಮ್ಮ ಹತ್ರ ಓಟೇ ಕೇಳಲ್ಲ ಅಂತ ಹೇಳಿ. ನಾವೇನಾದ್ರೂ ಒಕ್ಕಲಿಗರು ಎಲ್ಲ ಮುಸಲ್ಮಾನರನ್ನು ಕೊಂಡ್ಕಂತೀವಿ ಅಂತ ಹೇಳಿದ್ವಾ? ಅಲ್ಲಲ್ಲ, ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ಅದೇ ವಿಡಿಯೋನ ಜಮೀರ್ ಅವರು ತೋರಿಸಿದ್ರಲ್ಲ. ನಾವ್ ಹೇಳಿದ್ದೇನಂದ್ರೆ ಕಟ್ ಅಂಡ್ ಪೇಸ್ಟ್ ಡೈಲಾಗ್ ಒಳ್ಳೇದಲ್ಲ, ಪೂರ್ತಿ ನೋಡಿದ್ರೆ ಅವ್ರು ಹೇಳಿದ್ದನ್ನ ಸಂಪೂರ್ಣ ಹಾಕಿದ್ರೆ ಗೊತ್ತಾಗುತ್ತೆ. ಒಂದ್ ನಿಮಿಷ ಮೇಡಮ್, ಕುಮಾರಸ್ವಾಮಿ ಅವರು ಆಡಿದ್ದಾದ್ರೆ ನಿಮ್ಮ ಓಟ್ ಬೇಡ ಬಂದೆ. ಕಾಂಗ್ರೆಸ್ಸಿನ ಇಲ್ಲಿನ ವಕ್ತಾರರು ಕೂಡ ಸೇರ್ಕೊಂಡಂಗೆ ಜಮೀರ್ ಅವರ ಭಾಷೆಯನ್ನ, ಜಮೀರ್ ಅವರ ಭಾಷಣವನ್ನ ಸಮರ್ಥಿಸ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ. ಅವರ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಅಂತೇಳಿ ಪುರಂದರ ಅವತ್ತಿನ ಕಾಲಕ್ಕೆ ವಚನಕಾರರು ಹೇಳಿದ್ದಾರೆ. ಅಂಥ ವ್ಯಕ್ತಿನ ನೀವು ಡಿಫೆಂಡ್ ಮಾಡ್ಕೊಂತೀರಿ ಅಂದರೆ ನಿಮ್ಮ ಕಾಂಗ್ರೆಸ್ಗೆ ಬಂದಿರೋ ಹಣೆ ಬರ. ನಾನೇನು ಮಾಡೋಕ್ಕಾಗತ್ತೆ? ದೇವೇಗೌಡರನ್ನಾಗಲಿ ಒಕ್ಕಲಿಗರನ್ನಾಗಲಿ ಈ ಕುಟುಂಬನಲ್ಲಿ ಈ ರಾಜ್ಯದಲ್ಲಿ ಮುಟ್ಟಕ್ಕಾಗತ್ತಾ? ನಾವು ಒಕ್ಕಲಿಗರಲ್ವಾ? ಮುಟ್ಟಕ್ಕ ನಿಮ್ಮನ್ನು ಸೇರ್ಸೆ ತಗೊಂತೀನಿ ಅಂತ ಹೇಳಿರೋದವನು, ನಾವಲ್ವಾ? ನಿಮ್ಮನ್ನು ಸೇರ್ಸೆ ತಗೊಂತೀನಿ ಅಂತ ಹೇಳಿರೋದವನು, ಅದೇ ನಿಮ್ಮನ್ನೇ ನಿಮ್ಮನ್ನು ಸೇರ್ಸೆ ತಗೊಂತೀನಿ ಅಂತ ಹೇಳಿರೋದವನು. ಜಮೀರ್ ಅವರು ಕುಮಾರಸ್ವಾಮಿ ಅವರಿಗೋಸ್ಕರ ಪ್ರಾಣ ಕೊಡ್ತೀನಿ ಅಂದಾಗ ಇಡೀ ಮುಸಲ್ಮಾನ ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿ ಬಿಜೆಪಿ ಜೊತೆ ಹೋದ ತಕ್ಷಣ ಎಲ್ಲ ಗೌಡ್ರು ಅಂತ ಹೇಳಿ ದೇವೇಗೌಡರ ಕುಟುಂಬವನ್ನ ಮುಸಲ್ಮಾನರ ಸಮರ್ಥ ನೋಡಿ. ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ವಿ, ಎಲ್ಲ ಗೌಡ್ರನ್ನ ಅಂತ ಹೇಳಿದ್ರು. ದೇವೇಗೌಡರು ಒಕ್ಕಲಿಗರ ಅಸ್ಮಿತೆ ಸ್ವಾಮಿ. ಬಾಲಗಂಗಾಧರ ಸ್ವಾಮೀಜಿಗಳು ಮತ್ತೆ ದೇವೇಗೌಡರು ಈ ರಾಜ್ಯದ ಈ ರಾಷ್ಟ್ರದ ಅಸ್ಮಿತೆ. ಒಂದು ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ, ಚರ್ಚೆ ಮುಂದುವರಿಸ್ತೀನಿ.